ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯಿಂದ ಇವತ್ತೊಂದು ನೋಟಿಸ್ ಅಂತಕ್ಕಂಥದ್ದು ಪ್ರಕಟವಾಗಿದೆ. ಸೊ ದಿನಾಂಕ 12 ಜನವರಿ 2026ಕ್ಕೆ. ಸೊ ಇದರಲ್ಲಿ ಅವ್ರು ಮಾಹಿತಿಯನ್ನು ಏನು ಕೊಡ್ತಾ ಇದ್ದಾರೆ ಅಂದರೆ, ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುವಂತೆ ಡಿಸೆಂಬರ್ 31ರಿಂದ ಜನವರಿ 7ರವರೆಗೂ ಕೂಡ ಸುಮಾರು 85 ವಿಷಯಗಳ ಪರೀಕ್ಷೆ ಅಂತಕ್ಕಂಥದ್ದು ನಡೆದಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾವಿಷನಲ್ ಕೀ ಆನ್ಸರನ್ನು ಸೊ ದಿನಾಂಕ 15 ಜನವರಿ 2026ರಿಂದ ಸೊ ಒಂದು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ನಾವು ಪ್ರಕಟ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ 15ನೇ ತಾರೀಕಿನ ಒಳಗಾಗಿನ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಪ್ರಾವಿಷನಲ್ ಕೀ ಆನ್ಸರನ್ನು ಪ್ರಕಟ ಮಾಡ್ತಾರೆ. ಸೊ ಅದಾದ ಸುಮಾರು ಒಂದು 4ರಿಂದ 5 ದಿನಗಳು ಏನು ಮಾಡ್ತಾರೆ ಅಂದರೆ, ನಿಮ್ಗೆ ಅದರಲ್ಲಿ ಏನಾದರೂ ಗೊಂದಲ ಇದ್ದರೆ ಸೊ ಅಬ್ಜೆಕ್ಷನ್ ಹಾಕೋದಕ್ಕೆ ನಿಮ್ಗೆ ಅವಕಾಶ ಕೊಡ್ತಾರೆ. ಅಂತಿಮವಾಗಿ ಸುಮಾರು ಒಂದು 15ರಿಂದ 20 ದಿನಗಳಲ್ಲಿ ಅಂತಿಮ ಕೀ ಉತ್ತರಗಳನ್ನು ಬಿಟ್ಟು ಸೊ ಅಂತಿಮವಾಗಿ ರಿಸಲ್ಟನ್ನು ಕೂಡ ಅವತ್ತೇ ಪ್ರಕಟ ಮಾಡ್ತಾರೆ. ಓಕೆನಾ. ಸೊ ಆಲ್ಮೋಸ್ಟ್ ಏನಂತಂದರೆ 14ರ ಸಾಯಂಕಾಲ ಅಥವಾ 15ನೇ ತಾರೀಕಿಗೆ ಸೊ ಒಂದು ಪ್ರಾವಿಷನಲ್ ಕೀ ಆನ್ಸರ್ ಅಂತಕ್ಕಂಥದ್ದು ಲಭ್ಯ ಆಗ್ತದೆ ಸ್ನೇಹಿತರೆ. ಸೊ ಅದಕ್ಕಾಗಿ ಇವತ್ತು ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ನೋಟಿಸನ್ನು ಕೂಡ ಇಲ್ಲಿ ಪ್ರಕಟ ಮಾಡಿದ್ದಾರೆ. ಸೊ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಸೊ ಅಲ್ಲಿ ನಾವು ಇದರ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. ಸೊ ಕೀ ಆನ್ಸರ್ ಪ್ರಕಟ ಆಯಿತು ಅಂತಂದರೆ ನಿಮ್ಗೆ ಅಲ್ಲಿ ನಾನು ಅಪ್ಡೇಟ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.